ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಸರ್ಕಾರದ ನಡೆ ವ್ಯಾಪಕ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಅದಾದ ಮೇಲೆ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡರೂ ಕೂಡ ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವು ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ, ಅದರಲ್ಲೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಇರುವಂತಹ ಅವ್ಯವಸ್ಥೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿರುವಂತಹ ಸಮಸ್ಯೆ, ಇದರ ಬಗ್ಗೆ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಬನ್ನಿ ನೋಡ್ಕೊಂಡು ಬರೋಣ. ಜಯನಗರ ಜನರಲ್ ಆಸ್ಪತ್ರೆಯಲ್ಲಿ ಅಧ್ವಾನವೋ ಅಧ್ವಾನ. ಕಸದ ರಾಶಿ ಮಧ್ಯೆ ಹಸುಗೂಸು ಹಿಡಿದು ನಿಂತ ಅಮ್ಮಂದಿರು. ವ್ಯಾಕ್ಸಿನ್ಗಾಗಿ ಕ್ಯೂ, ಕೂರಲು ಆಸನ ಸಿಗದೆ ಪರದಾಟ. ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಪೋಸ್. ಒಂದ್ ಕಡೆ ರಾಜ್ಯದಲ್ಲಿ ಬಾಣಂತಿಯರು ಸರಣಿ ಸಾವನ್ನಪ್ಪಿದ್ದಾರೆ, ಮತ್ತೊಂದ್ ಕಡೆ ಈ ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆಯ ಆಗರವಾಗಿದೆ. ಬೆಂಗಳೂರಿನ ಜಯನಗರ ಜನರಲ್ ಆಸ್ಪತ್ರೆಯ ಅವಾಂತರವನ್ನ ನೋಡಿದ್ರೆ ಎಂತವರಿಗೂ ಪಿತ್ತ ನೆತ್ತಿಗೇರುತ್ತೆ. ಕನಿಷ್ಠ ಸೌಲಭ್ಯವೂ ಇಲ್ಲದೆ ಹಸುಗೂಸನ್ನ ಹೊತ್ತಿಕೊಂಡು ತಾಯಂದಿರು ಪರದಾಡಬೇಕಿದೆ. ಜಯನಗರ ಜನರಲ್ ಆಸ್ಪತ್ರೆಯೊಳಗೆ ಒಂದೊಂದು ಅವ್ಯವಸ್ಥೆಯ ದೃಶ್ಯವನ್ನ ನಿಮ್ಮ ಪಬ್ಲಿಕ್ ಟಿವಿ ಬಯಲಿಗೆಳೆಯುತ್ತಿದೆ. ಅಧ್ವಾನ ದೃಶ್ಯ 1. ಕಸದ ರಾಶಿ ಬಳಿಯೇ ಕಂದಮ್ಮಗಳ ತಪಾಸಣೆ. ನೋಡಿ, ಇದು ಪ್ರಸವ ನಂತರ ಹಾಗೂ ಪ್ರಸವ ಪೂರ್ವ 2 ಕೊಠಡಿಗಳ ಮಧ್ಯೆ ಇರುವ ಜಾಗ. ಇಲ್ಲಿ ನವಜಾತ ಶಿಶುಗಳನ್ನ ಹಿಡಿದುಕೊಂಡು ಅನೇಕ ಅಮ್ಮಂದಿರು ವೈದ್ಯರಿಗಾಗಿ ನಿಂತಿರುತ್ತಾರೆ. ನೋಡಿ, ಅಲ್ಲೇ ಆಸ್ಪತ್ರೆಯ ಕಸದ ಚೀಲವನ್ನ ಮಧ್ಯದಲ್ಲೇ ಇಟ್ಟಿದ್ದಾರೆ. ಬಹಳ ಸ್ವಚ್ಛವಾಗಿ ಇಡಬೇಕಾದ ಕೊಠಡಿಯಲ್ಲಿ ಈ ಅವಾಂತರ. ಅಧ್ವಾನ ದೃಶ್ಯ 2. ವ್ಯಾಕ್ಸಿನ್ಗಾಗಿ ಗಂಟೆಗಟ್ಟಲೆ ಕಾಯಬೇಕು. ಇನ್ನು ಇಲ್ಲಿ ನೋಡಿ, ನವಜಾತ ಶಿಶುಗಳಿಗೆ ಹುಟ್ಟಿದ 1-2 ದಿನಕ್ಕೆ ವ್ಯಾಕ್ಸಿನ್ ನೀಡಲಾಗುತ್ತೆ. ಇದಕ್ಕಾಗಿ ಗಂಟೆಗಟ್ಟಲೆ ಕ್ಯೂ ನಿಲ್ಲಬೇಕಾಗುತ್ತೆ. ನವಜಾತ ಶಿಶುಗಳನ್ನ ಹಿಡಿದುಕೊಂಡು ಪೋಷಕರ ಪರದಾಟ ಕೇಳೋರಿಲ್ಲ. ಸಿಬ್ಬಂದಿ ಕೊರತೆಯ ಎಫೆಕ್ಟ್. ದಂಡು ದಂಡಾಗಿ ಕಂದಮ್ಮಗಳನ್ನ ಹಿಡಿದುಕೊಂಡು ನಿಲ್ಲಬೇಕಾಗುತ್ತೆ. ಅಧ್ವಾನ ದೃಶ್ಯ 3. ಕೂರಲು ಆಸನದ ಕೊರತೆ. ಇನ್ನು ಇಲ್ಲಿ ನೋಡಿ, ಒಂದ್ ಕಡೆ ವ್ಯಾಕ್ಸಿನ್ ಕೊಠಡಿಯ ಬಳಿ ಕುಳಿತುಕೊಳ್ಳುವ ಆಸನದ ವ್ಯವಸ್ಥೆಯೂ ಇಲ್ಲ. ಮಗದೊಂದು ಕಡೆ ಲಿಫ್ಟ್ ಬಳಿ ಮಗುವನ್ನ ಹಿಡಿದು ನೆಲದಲ್ಲಿಯೇ ಕೂರುವ ದೃಶ್ಯ ಕಂಡುಬಂದಿದೆ. ಪ್ರತಿ ವರ್ಷವೂ ಆಸ್ಪತ್ರೆಯ ಮೂಲ ಸೌಕರ್ಯಕ್ಕಾಗಿ, ನಿರ್ವಹಣೆಗಾಗಿ ಕೋಟಿಗಟ್ಟಲೆ ದುಡ್ಡು ಮೀಸಲಿಡ್ತಾರೆ. ಆದ್ರೆ ಈ ಅಧ್ವಾನಗಳು ಮಾತ್ರ ಮುಂದುವರಿಯುತ್ತಾನೆ ಇರುತ್ತೆ. ಬದಲಾಗದ ಸರ್ಕಾರಿ ಆಸ್ಪತ್ರೆಗಳ ಈ ಕಳಪೆ ನಿರ್ವಹಣೆ ನಿಜಕ್ಕೂ ನಾಚಿಕೆಗೇಡಿನ ವಿಚಾರ. ಪವಿತ್ರ, ಪಬ್ಲಿಕ್ ಟಿವಿ, ಬೆಂಗಳೂರು.